ಸೀತಾ, ಯಾಕ್ರಿ ಕರೀತಾ ಇದೀರಿ? ಏನಾಯ್ತೀಗ? ಸೀತಾ, ಯಾವತ್ತಿದ್ರೂ ಪೂಜೆ ಪುನಸ್ಕಾರಗಳಲ್ಲೇ ಕಾಲ ಕಳೆಯುತ್ತೀಯಲ್ಲಿ. ಹಾ ಸೀತಾ, ನಾನು ಹೊಲದ ಕಡೆಗೆ ಹೋಗುತ್ತೇನೆ. ಲಕ್ಷ್ಮಣ ಬಂದ ನಂತರ ಅವನಿಗೂ ಹೊಲದ ಕಡೆಗೆ ಬಾ ಅಂತ ಹೇಳು. ಏಕೆಂದರೆ ಅವನು ಬಂದ ನಂತರ ನಾನು ಪೇಟೆಗೆ ಹೋಗಿ ಸೂರ್ಯಪಾನಗಳನ್ನು ಮಾರಿಕೊಂಡು ಬರುತ್ತೇನೆ. ಆಗ್ಲಿ. ನಮಸ್ಕಾರಪ್ಪ ತಮ್ಮ. ಎಲ್ಲಿಗೆ ಹೊಂಟಂಗೆ ಕಾಣಗತ್ತಿ? ಎಲ್ಲಿಗೆ ಹೊಂಟಿರ್ಬೋದು ನೀನು? ಅಲ್ಲ, ನಿನಗೆ ನಮ್ಮ ಸೌಕಾರ ಬಂದು ಭೇಟಿ ಆಗಕ್ಕೆ ಹೇಳ್ಯಾರ. ಯಾಕಪ್ಪ ಅಂತಂದ್ರೆ ಅದು ಅರ್ಜೆಂಟ್ ಬರ್ಬೇಕತ್ತ. ಏನ್ರಿ ಗುಮಾಸ್ತರೆ, ಆ ನಿಮ್ಮ ಸೌಕಾರದು ನಮ್ಮ ಹತ್ತಿರ ಅಂಥದ್ದೇನು ಕೆಲಸ ಐತಿ ಅಂತೀನಿ. ನೋಡ್ರಿ ಗುಮಾಸ್ತರೆ, ನಿಮ್ಮ ಸಾವುಕಾರರು ಯಾವಾಗ ಬಂದು ಹೋಗುವಂತ ಹೇಳ್ಯಾರಂದ ಮೇಲೆ ನಾನು ಬರ್ತೀನಿ, ಆತಲ್ಲೋ? ನೋಡಪ್ಪ ತಮ್ಮ, ಹೇಳಿ ಹೋಗಿ ನೋಡಪ್ಪ. ಹಿಂಗಿಂದ ಅವ್ರ ತಂದೆ ಒಯ್ದಂಥ ಸಾಲ ಇನ್ನ ಪುಸ್ತಕದಾಗೆ ಐತಿ, ಇನ್ನ ಮುಟ್ಟಿಲ್ಲ. ಅದ್ರ ಕಾಲಾಗ ಅವನಿಗೆ ಸರಿಯಾಗಿ ಕುಂಡ್ರಿಸಿ ಮಾಡಿ ಹೇಳು ಅಂತಂದ್ರು. ಹೇಳು ಕೆಲಸ ಆಯ್ತು, ಹೇಳ್ದ. ಇನ್ನು ಬರೋದು ಬಿಡೋದು ನಿನ್ನ ಕೊಡವೆ ಬಿಟ್ಟು ಕೊಟ್ಟ ವಿಷಯ ಪಾತಮ್ಮ. ಏನ್ರಿ ಗುಮಾಸ್ತರೆ, ನಮ್ಮ ತಂದೆ ಮಾಡಿದ ಸಾಲ ಪ್ರತಿನಿತ್ಯ ದುಡಿದು ಹೊಲದಿಂದ ಬರುವ ಕಾಳುಗಳನ್ನು ಮಾರಿ ಆವಾಗೇ ಸಾಲ ಮುಟ್ಟಿಸಿವಿ. ಸಾಲು ಮುಟ್ಟಿಸಿದ ಕಾಗದ ನಾನೇ ಹರಿದು ಹಾಕಿನಿ ಅಂತ ನೀವೇ ಒಂದು ಸಲ ನಮ್ಮ ಮುಂದೆ ಹೇಳಿದಿರಿ. ಈಗ ನೋಡಿದ್ರ ಇನ್ನೂ ಸಾಲ ಐತಿ ಅಂದ್ರ ಎಲ್ಲಿಂದ ಕೊಡ್ಬೇಕ್ರಿ ಗುಮಾಸ್ತರೆ? ತಮ್ಮ, ನೀಗ ಚಿರುದು ಮಾಡೋದು ಮಾಡಿದ್ರೆ ನನ್ನ ಮುಂದೆ ನಡೆಯಲ್ಲ. ಬರೋದಿದ್ರ ಬಾ, ಇಲ್ಲ ಅಂದ್ರೆ ಲಾಸ್ಟಿಗೆ ಅವ್ರು ಆದಲ್ಲ ಕಡತ ನೋಡು ನಿನ್ನ ಇಂಟ್ರೆಸ್ಟ್. ಇನ್ನು ನಾ ಬಂದು ಕೆಲಸ ಮುಗೀತು, ಇನ್ನು ನಾ ಬರ್ತೀನಿ ಪಾತಮ್ಮ. ಏನ್ರಿ ಇದು ಗುಮಾಸ್ತ್ರ ಹೇಳ್ತಾ ಇರುವ ಮಾತು? ಸೀತಾ, ನಾನು ಚಿಕ್ಕವನಿದ್ದಾಗ ದುಡಿದು ದುಡಿದು ಸಾಲ ಆವಾಗೇ ಮುಟ್ಟಿಸಿ. ಈ ಗುಮಾಸ್ತರು ಹೇಳುವುದು ಕೇಳಿದರೆ ಇನ್ನೂ ಸಾಲ ಐತಿ ಅಂದ್ರೆ ಇದು ನನಗೆ ಒಂದು ತಿಳಿಯದಂತಾಗಿದೆ ಸೀತಾ, ಒಂದು ತಿಳಿಯದಂತಾಗಿದೆ. ನೋಡ್ರಿ, ನೀವು ನೋಡಿದ್ರೆ ಸಾಲ ತೀರಿದೆ ಅಂತ ಹೇಳ್ತಾ ಇದ್ದೀರಿ, ಸಾಹುಕಾರ ನೋಡಿದ್ರೆ ಸಾಲ ಇನ್ನೂ ತೀರಿಲ್ಲ ಅಂತ ಇದ್ದಾರೆ. ನೀವೊಂದ್ಸಲ ಹೋಗಿ ಅವರನ್ನ ಭೇಟಿಯಾಗಿ ವಿಚಾರ ಏನು ಅಂತ ವಿಚಾರಿಸ್ಕೊಂಡು ಬನ್ರಿ. ಆಯ್ತು ಸೀತಾ, ನೀನು ಹೇಳಿದ ಹಾಗೆ ಆ ಸಾಹುಕಾರರ ಹತ್ತಿರ ಹೋಗಿ ವಿಚಾರಿಸಿಕೊಂಡು ಬರ್ತೀನಿ. ಯಾಕಂದ್ರೆ ಹೀಗೆ ಸುಮ್ಮನೆ ಕುಳಿತರೆ ಆ ಸಾಹುಕಾರರು ಯಾವ ಹೊತ್ತಿನಾಗ ಏನು ಮಾಡ್ತಾರ ಅಂತ ಹೇಳಕ್ ಬರೋದು. ಲಕ್ಷ್ಮಣ ಬಂದ ನಂತರ ಅವನಿಗೆ ಸ್ವಲ್ಪ ಹೊಲದ ಕಡೆಗೆ ಹೋಗಿ ಬಾ ಅಂತ ಹೇಳು. ನಾನು ಬೇಗನೆ ಹೋಗಿ ಆ ಸಾಹುಕಾರ ಹತ್ತಿರ ವಿಚಾರಿಸಿಕೊಂಡು ಜಲ್ದಿ ಬಂದು ಬಿಡ್ತೀನಿ ಸೀತಾ. ಅತ್ತಿಗೆ, ಅತ್ತಿಗೆ, ಈಗ ಬಂದೇನಪ್ಪ ಮೈದುನ? ಹೌದು ಅತ್ತಿಗೆ, ಈಗ ಬಂದೆ. ನೀನು ಹೋದ ಕೆಲಸ ಏನಾಯ್ತಪ್ಪ? ಹೋದ ವಿಷಯ ಕೇಳ್ತೀನಮ್ಮ. ಅತ್ತಿಗೆ, ನಮ್ಮಂತ ದರಿದ್ರ ಬಡವರು ಎಷ್ಟೇ ಕಲಿತು ಡಿಗ್ರಿ ಮುಗಿಸಿದರು ಸಹಿತ ಲಂಚವೆಂಬ ಮಂಚವನ್ನೇ ಏರಿದ ಈ ಕ್ರೂರ ಸಮಾಜದಲ್ಲಿ ನೌಕರಿ ಸಿಗುವುದು ತುಂಬಾ ದುರ್ಲಭ ಅತ್ತಿಗೆ. ನಾನಂತೂ ಸಾಕಷ್ಟು ಪ್ರಯತ್ನ ಪಟ್ಟೆ, ಎಲ್ಲಿ ಹೋದರೂ ಬರೀ ಲಂಚ 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 ಅಂತ ಕೇಳ್ತಾರೆ. ಎಲ್ಲಿ ಹೋದ್ರು ಯಾರು ಕೆಲಸ ಕೊಡ್ತಾ ಇಲ್ಲಮ್ಮ, ಕೊಡ್ತಾ ಇಲ್ಲ. ನಮ್ಮಂತ ದರಿದ್ರ ಬಡವರು ಈ ಭೂಮಿಯ ಮೇಲೆ ಬದುಕಬಾರ್ದಮ್ಮ, ಬದುಕಬಾರ್ದು. ನಿನಗೆ
ಖಂಡಿತವಾಗಿಯೂ ಕೆಲಸ ಸಿಕ್ಕೇ ಸಿಗುತ್ತೆ. ಇಷ್ಟಕ್ಕೆಲ್ಲ ಇಷ್ಟೊಂದು ನೊಂದ್ಕೊಳ್ತಾರೇನೋ? ಅಲ್ಲಪ್ಪ, ಈಗ ನಿನಗೇನು ಅಷ್ಟೊಂದು ವಯಸ್ಸಾಗಿದೆ ಅಂತ ಈ ರೀತಿ ನೊಂದ್ಕೊಳ್ತಾ ಇದ್ದೆ. ನಿನಗೆ ಕೆಲಸ ಸಿಗೋವರೆಗೂ ನೀನು ಪ್ರಯತ್ನ ಮಾಡು. ನೋಡಪ್ಪ, ಪ್ರಯತ್ನಕ್ಕೆ ಖಂಡಿತವಾಗಿ ಫಲ ಸಿಕ್ಕೇ ಸಿಗುತ್ತಪ್ಪ. ಅತ್ತಿಗೆಮ್ಮ, ಚಿಕ್ಕಂದಿನಿಂದ ನನ್ನ ಅಣ್ಣ ಹಗಲಿರುಳು ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ನನ್ನನ್ನು ಓದಿಸಿ ಬೆಳೆಸಿ ವಿದ್ಯಾವಂತನನ್ನಾಗಿ ಮಾಡಿದ. ಆದರೆ ನಾನು ಕಲಿತ ಪ್ರತಿಫಲಕ್ಕಾಗಿ ಆ ದೇವರು ಒಂದೇ ಒಂದು ನೌಕರಿ ಕೂಡ ದಯಪಾಲಿಸಲಿಲ್ಲ. ನಮ್ಮಂತ ಬಡವರು ಈ ಭೂಮಿಯ ಮೇಲೆ ಬದುಕಬಾರ್ದಮ್ಮ, ಬದುಕಬಾರ್ದು. ಮೈದಿನ, ಇಷ್ಟು ಚಿಕ್ಕ ಬಾಯಿಂದ ಇಂಥ ದೊಡ್ಡ ಮಾತುಗಳು ಮಾತಾಡೋದೇನು? ನೋಡಪ್ಪ, ಹುಟ್ಟಿಸಿದ ದೇವರು ಯಾವ ಕಾಲಕ್ಕೂ ಹುಲ್ಲು ಮೇಯಿಸೋದಿಲ್ಲ. ಈ ರೀತಿ ಎಲ್ಲರೂ ಹೆದರ್ಕೊಂಡು ಕೂತಿದ್ರೆ ಈ ಭೂಮಿ ಮೇಲೆ ಯಾರು ಬದುಕೋದಕ್ಕೆ ಸಾಧ್ಯನೂ ಇರ್ತಿರ್ಲಿಲ್ಲ. ನೀನು ಯೋಚನೆ ಮಾಡಬೇಡ, ಕೆಲಸ ಸಿಗುತ್ತೆ. ಮೊದಲು ನಡಿ. ಅತ್ತಿಗೆ, ಅಣ್ಣ ನೋಡಪ್ಪ, ನಿಮ್ಮ ತಂದೆಯವರು ಬದುಕಿದ್ದಾಗ ಸಾಹುಕಾರ ಹತ್ರ ಸಾಲ ಮಾಡಿದ್ರಂತೆ. ನಿಮ್ಮ ಅಣ್ಣ ಹೇಳ್ತಾ ಇದ್ದಾರೆ ಸಾಲ ತೀರಿಸಿದ್ದೀವಿ ಅಂತ. ಸಾಹುಕಾರರು ಹೇಳ್ತಾ ಇದ್ದಾರೆ ಇನ್ನೂ ಸಾಲ ತೀರಿಲ್ಲ ಅಂತ. ಸಾಲದ ಬಗ್ಗೆ ವಿಚಾರಿಸ್ಕೊಂಡು ಬರೋದಕ್ಕೆ ಅಂತ ಇವತ್ತು ಗುಮಾಸ್ತರನ್ನ ಮನೆಯವರೆಗೂ ಕಳಿಸಿದ್ರು. ಸಾಹುಕಾರನ ತಾನೇ ಭೇಟಿಯಾಗಿ ಬರ್ತೀನಿ ಅಂತ ನಿಮ್ಮಣ್ಣ ಈಗ ತಾನೇ ಸಾಹುಕಾರ ಮನೆಗೆ ಹೋಗಿದ್ದಾರೆ. ನಿನಗೆ ಹೊಲಕ್ಕೆ ಹೋಗ್ಬಾ ಅಂತ ಹೇಳಿದ್ದಾರೆ. ನಡಿಯಪ್ಪ, ಹೊಲಕ್ಕೆ. ಏನು, ನಮ್ಮ ತಂದೆ ಮಾಡಿದ ಸಾಲ ಇನ್ನೂ ಆಗಿದೆಯಂತೆ? ಇಲ್ಲ ಅತ್ತಿಗೆ, ಆ ಸಾಲವನ್ನ ನಮ್ಮ ಅಣ್ಣ ಎಂದೋ ತೀರಿಸ್ತೇನಂತ ನನ್ನ ಮುಂದೆ ಹೇಳಿದ್ದ. ತಡೆ ಅತ್ತಿಗೆ, ನಾನೇ ಆ ಸೊಕ್ಕಿನ ಶ್ರೀಮಂತರ ಮನೆಗೆ ಹೋಗಿ ಬರುತ್ತೇನಮ್ಮ. ಬೇಡಪ್ಪ, ಈಗ ಯಾಕೋ ಇಷ್ಟೊಂದು ಅವಸರ ಮಾಡಿ ಅವ್ರ ಮನೆಗೆ ಹೋಗ್ತಾ ಇದೀಯಾ? ನಿಮ್ಮಣ್ಣ ಬಂದ ಮೇಲೆ ಎಲ್ಲ ವಿಷಯ ತಾನಾಗೆ ಗೊತ್ತಾಗೇ ಆಗುತ್ತಲ್ಲ. ನೀನೀಗ ಅವ್ರ ಮನೆಗೆ ಹೋಗೋದು ಬೇಡ. ನಡಿಯಪ್ಪ, ಮೊದಲು ಹೊಲಕ್ಕೆ ಹೋಗಿ ಊಟ ಮಾಡಿ. ಅತ್ತಿಗೆ, ನನಗೇಕೋ ಹಸಿವಿಲ್ಲಮ್ಮ. ಹಾಂ ಅತ್ತಿಗೆ, ಅಣ್ಣ ಬಂದ ಮೇಲೆ ಒಟ್ಟಿಗೆ ಊಟ ಮಾಡಿದ್ರಾಯ್ತು. ನಾನು ಸ್ವಲ್ಪ ತೋಟದ ಕಡೆ ಹೋಗಿ ಬರ್ತೀನಮ್ಮ. ಹೋಗ್ಬಾರಪ್ಪ, ತೋಟದ ಕಡೆ. ಹಬ್ಬ, ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು. ಹೌದು, ಗೆಳತಿ ಮನೆಗೆ ಹೋಗಿ ಬರ್ತೀನಿ ಅಂತ ಹೋಗಿದ್ದು ಶಿಲ್ಪ. ಇಷ್ಟೊತ್ತಾದ್ರೂ ಬರಲೇ ಇಲ್ಲ. ಯಾಕೆ ಬರಲಿಲ್ಲ? ಶಿಲ್ಪ, ನಿಲ್ಲು. ಅತ್ತಿಗೆ, ನಾನು ಬೇಗ ಬರಬೇಕು ಅಂತ ಮಾಡಿದೆ. ಅಲ್ಲಿ ತಡ ಆಯ್ತು ಅತ್ತಿಗೆ. ನೋಡಮ್ಮ, ಇಂಥ ಕುಂಟು ನೆಪಗಳನ್ನೆಲ್ಲ ನೀನು ದಯವಿಟ್ಟು ಹೇಳಬೇಡ ಶಿಲ್ಪ. ಯಾಕೆ ಅತ್ತಿಗೆ, ಈಗ ಏನಾಗಿದೆ? ನಾನೇನಂತ ತಪ್ಪು ಮಾಡಿರ್ವೆ? ನೀನು ಯಾವ ತಪ್ಪನ್ನು ಮಾಡಿಲ್ಲಮ್ಮ. ಈ ಎಲ್ಲ ತಪ್ಪು ಮಾಡಿರೋವಳು ನಾನೇ. ಏನೋ ಚಿಕ್ಕ ಹುಡುಗಿ ಗೆಳತಿಯರ ಮನೆಗೆಲ್ಲ ಹೋಗಿ ಬರ್ತಾಳೆ ಅಂತ ಸುಮ್ಮನಿದ್ನಲ್ಲ, ಇದಕ್ಕೆ ನೀ ನನಗೆ ಕೊಡ್ತಾ ಇರೋ ಪ್ರತಿಫಲನಮ್ಮ ಇದು. ಅತ್ತಿಗೆ, ನಾನು ನನ್ನ ಗೆಳತಿ ಮನೆಗೆ ಹೋಗಿ ಬಂದಿದ್ದು ತಪ್ಪಲ್ಲಮ್ಮ, ಖಂಡಿತ ತಪ್ಪಲ್ಲ. ಆದ್ರೆ ನೀನಿನ್ನೂ ಚಿಕ್ಕವಳು. ಹೀಗೆ ಹೊತ್ತಲ್ಲದ ಹೊತ್ತಿನಲ್ಲಿ ಹೊರಗಡೆ ಓಡಾಡಬಾರದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅತ್ತಿಗೆ, ನನ್ನ ಹೆತ್ತ ತಾಯಿ ಇದ್ರೆ ಈ ಮಾತು ಹೇಳ್ತಾ ಇದ್ದಳ? ಶಿಲ್ಪ, ನಿನ್ನ ಹೆತ್ತ ತಾಯಿ ಇದ್ದಿದ್ರೆ ಆ ವಿಷಯನೇ ಬೇರೆ ಆಗ್ತಾ ಇತ್ತು. ನಾನು ಅವರ ಸೇವೆ ಮಾಡಿ ಮುಕ್ತಿ ಪಡಿತಿದ್ದೆ. ನಿನ್ನ ತಾಯಿ ಇದ್ದಿದ್ರೆ ನಿನ್ನ ಜವಾಬ್ದಾರಿಯನ್ನ, ಈ ಮನೆಯ ಜವಾಬ್ದಾರಿಯನ್ನ ಅವರೇ ಹೊತ್ಕೊಳ್ತಾ ಇದ್ರು. ಆದ್ರೆ ಈಗ ನಿನ್ನ ಜವಾಬ್ದಾರಿಯನ್ನ ನಾನು ಹೊತ್ಕೊಂಡಿದ್ದೀನಮ್ಮ. ಅದಕ್ಕಾಗಿ ನಿನ್ನ ಕೈ ಮುಗಿದು ಹೇಳ್ತೀನಮ್ಮ, ಕೆಟ್ಟ ಜನ, ಕೆಟ್ಟ ಕಾಲ ಬಂದಿದೆಯಮ್ಮ. ದಯವಿಟ್ಟು ಹೀಗೆಲ್ಲ ಹೊರಗಡೆ ಓಡಾಡಬೇಡ ಶಿಲ್ಪ. ಆಯ್ತು ಅತ್ತಿಗೆ, ಇನ್ಮೇಲೆ ನಾನು ಎಲ್ಲಿನೂ ಹೊರಗಡೆ ಹೋಗೋದಿಲ್ಲ. ಈಗ ನನ್ನ ಹೊಟ್ಟೆ ತುಂಬಾ ಹಸಿತಾ ಇದೆ. ನಡೆ ಅತ್ತಿಗೆ, ಊಟ ಮಾಡೋಣ. ಆಗ್ಲಮ್ಮ,
ನಿಮ್ಮ ಅಣ್ಣನ ಹೊರಗಡೆ ಹೋಗಿದ್ದಾರೆ, ಬಂದ್ಮೇಲೆ ಊಟ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬರೋದ್ರೊಳಗಡೆ ನೀನು ಊಟ ಮಾಡು.